ಏಕೆ ಜನರು ಗಣೇಶ ಚತುರ್ಥಿ ದಿನ ಚಂದ್ರನನ್ನು ನೋಡೋದಿಲ್ಲ, ಆದರೆ ಸಂಕಷ್ಟಹರ ಚತುರ್ಥಿ ದಿನ ಚಂದ್ರೋದಯಕ್ಕಾಗಿ ಆತುರದಿಂದ ಕಾಯುತ್ತಾರೆ? ಬಹಳ ವರ್ಷಗಳ ಹಿಂದೆ ಗಣೇಶ ಚತುರ್ಥಿ ದಿನ ಗಣಪತಿ ಬಪ್ಪ ಬಹಳಷ್ಟು ಮೋದಕ ಮತ್ತು ಸಿಹಿತಿಂಡಿಗಳನ್ನು ತಿಂದಿದ್ದರು. ತಿನ್ನಿದ ನಂತರ ತಮ್ಮ ವಾಹನವಾದ ಇಲಿ ಮೇಲೆ ಹತ್ತಿ ಹೊರಟರು. ಆದರೆ ಅಚಾನಕ್ ಇಲಿ ಒಂದು ಹಾವನ್ನು ನೋಡಿ ಹೆದರಿತು ಮತ್ತು ಜಾರಿಬಿಟ್ಟಿತು. ಗಣಪತಿ ಕೆಳಗೆ ಬಿದ್ದರು, ಅವರ ಹೊಟ್ಟೆ ಬಿದ್ದು ಎಲ್ಲ ಸಿಹಿತಿಂಡಿಗಳು ಹೊರಗೆ ಉರುಳಿದವು. ಆದರೆ ಶಾಂತ ಮನಸ್ಸಿನಿಂದ ಗಣೇಶನು ಆ ಹಾವನ್ನೇ ತಮ್ಮ ಕಚ್ಚೆಯಾಗಿ ಹೊಟ್ಟೆ ಸುತ್ತು ಕಟ್ಟಿ ಹಿಡಿದರು. ಆದರೆ ಆ ದೃಶ್ಯವನ್ನು ಆಕಾಶದಲ್ಲಿದ್ದ ಚಂದ್ರನು ನೋಡಿ ಜೋರಾಗಿ ನಗಲು ಶುರುಮಾಡಿದ. ಈ ಅವಮಾನದಿಂದ ಗಣೇಶನು ಕೋಪಗೊಂಡರು. ಅವರು ಚಂದ್ರನಿಗೆ ಶಾಪ ಕೊಟ್ಟರು. ಇಂದಿನಿಂದ ಗಣೇಶ ಚತುರ್ಥಿ ದಿನ ಯಾರೇ ನಿನ್ನನ್ನು ನೋಡಿದರೂ ಸುಳ್ಳು ಆರೋಪಗಳು, ಅವಮಾನ ಹಾಗೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಅದರ ಕಾರಣದಿಂದಲೇ ಇಂದಿಗೂ ಜನರು ಗಣೇಶ ಚತುರ್ಥಿ ದಿನ ಚಂದ್ರನನ್ನು ನೋಡುವುದಿಲ್ಲ. ಇದು ನಮಗೆ ಅಹಂಕಾರ ಮತ್ತು ಅವಮಾನ ತೋರಬಾರದು ಎಂಬ ಪಾಠವನ್ನು ಕಲಿಸುತ್ತದೆ. ಶಾಪದಿಂದ ಹೆದರಿದ ಚಂದ್ರನು ಬೇಗನೆ ಗಣೇಶನ ಕ್ಷಮೆ ಬೇಡಿಕೊಂಡನು. ಗಣೇಶನು ಕರುಣೆಯಿಂದ ಶಾಪವನ್ನು ಸ್ವಲ್ಪ ಮೃದುವು ಮಾಡಿದರು. ಅವರು ಹೇಳಿದರು, ಚಂದ್ರನು ಗಣೇಶ ಚತುರ್ಥಿ ದಿನ ಮಾತ್ರ ಅಶುಭ, ಆದರೆ ಇತರ ದಿನಗಳಲ್ಲಿ, ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ ದಿನ, ನಿನ್ನ ದರ್ಶನವೇ ಶ್ರೇಷ್ಠ. ಜನರು ನಿನ್ನನ್ನು ನೋಡುವುದಕ್ಕಾಗಿ ಕಾಯುತ್ತಾರೆ. ನಿನ್ನ ದರ್ಶನದಿಂದ ಅವರ ಸಂಕಟಗಳು ದೂರವಾಗುತ್ತವೆ. ಸಂಕಷ್ಟಹರ ಚತುರ್ಥಿ. ಅದಕ್ಕಾಗಿಯೇ ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿ ದಿನ ಭಕ್ತರು ಉಪವಾಸ ಮಾಡುತ್ತಾರೆ. ದಿನವಿಡೀ ಏನೂ ತಿನ್ನದೆ ಚಂದ್ರೋದಯಕ್ಕಾಗಿ ಕಾಯುತ್ತಾರೆ. ಚಂದ್ರನನ್ನು ಕಂಡ ಕ್ಷಣ ಅವರಿಗೆ ಉಪವಾಸ ಮುಗಿದಂತಾಗುತ್ತದೆ. ಮೊದಲು ಚಂದ್ರನಿಗೆ ಅರ್ಘ್ಯ ಕೊಟ್ಟು, ನಂತರ ಗಣೇಶನಿಗೆ ಪೂಜೆ ಮಾಡಿ, ಮೋದಕ ಮತ್ತು ಫಲಾಹಾರ ಸೇವಿಸುತ್ತಾರೆ. ಇಲ್ಲಿ ಚಂದ್ರನು ಸಂಕಟ ನಿವಾರಣೆ, ಭಕ್ತಿ, ಆಶೀರ್ವಾದಗಳ ಸಂಕೇತವಾಗಿ ಕಾಣುತ್ತಾನೆ. ಗಣೇಶ ಚತುರ್ಥಿ ದಿನ ಬಲದಿಕ್ಕಿನ ಬಾಣದ ಗುರುತು. ಚಂದ್ರನನ್ನು ನೋಡಬೇಡಿ. ಬಲದಿಕ್ಕಿನ ಬಾಣದ ಗುರುತು ಅಹಂಕಾರ, ಗರ್ವ, ಅವಮಾನಗಳಿಂದ ದೂರವಿರಿ. ಸಂಕಷ್ಟಹರ ಚತುರ್ಥಿ ದಿನ ಬಲದಿಕ್ಕಿನ ಬಾಣದ ಗುರುತು. ಚಂದ್ರನನ್ನು ಕಾಯಿರಿ. ಬಲದಿಕ್ಕಿನ ಬಾಣದ ಗುರುತು ಸಹನೆ, ಭಕ್ತಿ ಮತ್ತು ಕಷ್ಟಗಳ ನಂತರದ ಬೆಳಕನ್ನು ಸ್ವೀಕರಿಸಿ. ಒಂದೇ ಚಂದ್ರನು ಒಂದು ದಿನ ನಕಾರಾತ್ಮಕ, ಇನ್ನೊಂದು ದಿನ ಶುಭಕರ. ಹಾಗೆಯೇ ಜೀವನದಲ್ಲಿಯೂ ಕಷ್ಟಗಳು ಒಂದೇ ಸಮಯದಲ್ಲಿ ಕೆಟ್ಟವುಗಳಂತಿದ್ದರೂ ಮತ್ತೊಂದು ಸಮಯದಲ್ಲಿ ಆಶೀರ್ವಾದವಾಗಿ ಪರಿಣಮಿಸುತ್ತವೆ. ಅದರ ಕಾರಣದಿಂದಲೇ ಜನರು ಗಣೇಶ ಚತುರ್ಥಿ ದಿನ ಚಂದ್ರನಿಂದ ದೂರವಾಗುತ್ತಾರೆ, ಆದರೆ ಸಂಕಷ್ಟಹರ ಚತುರ್ಥಿ ದಿನ ಚಂದ್ರೋದಯವನ್ನು ಕಾದು ನೋಡುತ್ತಾರೆ. ಗಣೇಶನ ಭಕ್ತರೇ, ಹಾಗೆಯೇ ಪ್ರತಿ ತಿಂಗಳು ಸಂಕಷ್ಟಹರ ಚತುರ್ಥಿಯನ್ನು ಆಚರಿಸುವ ಎಲ್ಲರಿಗೂ ವಿನಂತಿ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಒತ್ತಿ. ಹೀಗೆ ಮಾಡಿದರೆ ನಿಜವಾದ ಹಿಂದೂ ಸಂಸ್ಕೃತಿ ಬೆಂಬಲಿಸುವಿರಿ. ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಬಗ್ಗೆ ಉತ್ತಮ ಮಾಹಿತಿಯನ್ನು ತಲುಪಿಸಲು ನನಗೆ ಸಹಾಯವಾಗುತ್ತದೆ. ಜಯ ಗಣೇಶ.